ವಂದನೆಗಳನ್ನು ಸಲ್ಲಿಸ್ತೇನೆ. ನೀವು ಚಪ್ಪಾಳೆಗಳನ್ನು ಹೊಡೆದು ನನ್ನನ್ನ ಇಲ್ಲಿ ನೀವು ಆಮಂತ್ರಿಸಿದಿರಿ. ಆದ್ರೆ ನಿಮ್ಮ ಆಮಂತ್ರಣಕ್ಕೆ ನಾನು ಆಭಾರಿಯಾಗಿದ್ದೀನಿ. ಆದ್ರೆ ಸನ್ಮಾನಿಸುವಷ್ಟರ ಮಟ್ಟಿಗೆ ಯೋಗ್ಯನು ನಾನಲ್ಲ. ಯಾಕಂದ್ರೆ ಆ ಅರ್ಹತೆ, ಆ ಯೋಗ್ಯತೆ ನನಗಿಲ್ಲ. ಯಾಕಂದ್ರೆ ಯೆಶಾಯನು ಬರೆದ ಪ್ರವಾದನೆಯ ಗ್ರಂಥದಲ್ಲಿ 40ನೇ ಅಧ್ಯಾಯದ 15ನೇ ವಚನದಲ್ಲಿ ಈ ವಸಂತ್ ರಾಮದಾಸ್ ಪೈ ಅಂದ್ರೆ ಯಾರು ಅನ್ನೋದು ಅಲ್ಲಿ ಕೊಟ್ಟಿದೆ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 40ನೇ ಅಧ್ಯಾಯದ 15ನೇ ವಚನದಲ್ಲಿ ಸಿಕ್ಕಿದವರು ಓದ್ಬೋದು ಸಾಧ್ಯವಾದ್ರೆ. ನೋಡಿ, ಅಲ್ಲಿ ನಾವು ಸ್ಪಷ್ಟವಾಗಿ ನೋಡ್ತೇವೆ. ಅಲ್ಲಿ ಅತಿ ಪ್ರಾಮುಖ್ಯವಾದಂತಹ ಸಂಗತಿ, ಈ ವಸಂತ್ ರಾಮದಾಸ್ ಪೈ ಯಾರು ಅಂದ್ರೆ ತ್ರಾಸಿನ ತಟ್ಟೆಯ ಮೇಲಿರುವಂತಹ ಧೂಳು. ಅದಕ್ಕೆ ನಾನು ಯೋಗ್ಯನೇ ಹೊರತು ದೇವರಿಗೆ ಸಲ್ಲಿಸಬೇಕಾದಂತ ಗೌರವದಲ್ಲಿ, ಘನತೆಯಲ್ಲಿ, ಸನ್ಮಾನದಲ್ಲಿ ನಾನು ಅರ್ಹನಲ್ಲ. ಅದರಿಂದಾಗಿ ನೀವು ಏನು ಸನ್ಮಾನ ಮಾಡಿದ್ರೋ ಸಂತೋಷ, ಅದೆಲ್ಲವೂ ನನ್ನಲ್ಲಿ ವಾಸ ಮಾಡಿರುವಂತ, ನನ್ನನ್ನು ರಕ್ಷಣೆ ಮಾರ್ಗಕ್ಕೆ ತಂದಿರುವಂತ ಕರ್ತನಾದಂತ ಯೇಸು ಕ್ರಿಸ್ತನಿಗೆ ನಾನು ಸಮರ್ಪಿಸ್ತೇನೆ. ನಿಮಗೆ ಆಶ್ಚರ್ಯ ಆಗ್ಬೋದು, ಅಯ್ಯವರು ಆಗ್ಲೇ ಹೇಳಿದ್ರು, ಇವತ್ತು ಸ್ವಲ್ಪ ಸಮಯದ ವ್ಯತ್ಯಾಸಗಳಾಗ್ಬೋದು. ಅದರಿಂದಾಗಿ ದೇವರಿಗೆ ಸ್ತೋತ್ರ, ಗಡಿಯಾರ ಇಲ್ಲ ಅಲ್ಲಿ. ಗಡಿಯಾರ ಇದ್ರೂ ಏನ್ ತೊಂದರೆ ಇಲ್ಲ. ಸ್ವಲ್ಪ ನಾವು ಫಾರಿನ್ ಟೈಮ್ಗೆ ಹೋದ್ರೆ ಆಯ್ತು, ಇಂಡಿಯನ್ ಟೈಮ್ಗೆ ಹೋಗುದು ಬೇಡ, ಕಷ್ಟ ಆಗುತ್ತೆ. ಇವತ್ತು ಈ ಒಂದು ಸಭೆಗೆ ನನ್ನನ್ನು ಆಮಂತ್ರಿಸಿದಂತ ಸಭಾ ಪಾಲಕರಿಗೂ, ಅವರ ಪತ್ನಿಯವರಿಗೂ, ಅವರ ಕುಟುಂಬ ಮಕ್ಕಳಿಗೂ, ಸಭಾ ಹಿರಿಯರಿಗೂ, ಸಭೆಯಲ್ಲಿರುವಂತ ಎಲ್ಲ ದೇವಜನರಿಗೆ ನಾನು ಕೃತಜ್ಞತಾ ಪೂರ್ವಕವಾಗಿ ವಂದನೆಯನ್ನ ನನ್ನ ವೈಯಕ್ತಿಕವಾಗಿ, ಸಭೆಯ ಪರವಾಗಿ, ಕುಟುಂಬದ ಪರವಾಗಿ ನಾನು ತಿಳಿಸ್ತೇನೆ. ನನಗೆ ಇವತ್ತು ಎಂತ ಒಂದು ಆಶ್ಚರ್ಯ ಅಂದ್ರೆ ಅದು ಹೇಳಲಿಕ್ಕೆ ಅಸಾಧ್ಯವಾದಂಥದ್ದು. ದೇವರು ಈ ರೀತಿಯಾಗಿಯೂ ಕೂಡ ನಡೆಸ್ತಾನ ಅನ್ನೋ ಮಟ್ಟದಲ್ಲಿ ನನಗೆ ಆಶ್ಚರ್ಯ ಇದೆ. ನಾನು ಬೆಳಗಿನ ಜಾವ 4 ಗಂಟೆಗೆ ಬಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಇಳಿದೆ. ಹೋಗಿ ಒಂದು ಬಸ್ ಸ್ಟ್ಯಾಂಡ್ ಪಕ್ಕ ಯಾತ್ರಿ ಅಂತ ಇದೆ, ಅಲ್ಲಿ ಹೋಗಿ ನನ್ನ ದಿನನಿತ್ಯ ಕಾರ್ಯಕ್ರಮಗಳನ್ನು ಮುಗಿಸಿ, ಸ್ನಾನ ಎಲ್ಲ ಮುಗಿಸಿ ಬಂದು ಬಸ್ ಸ್ಟ್ಯಾಂಡ್ ಒಂದು ಪಕ್ಕದಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದೆ. ಸುಮಾರು 1 ತಾಸುವರೆಗೆ ಪ್ರಾರ್ಥನೆ ಮಾಡ್ತಾ ಇದ್ದೆ. ಪಕ್ಕದಲ್ಲಿ ಒಬ್ರು ಬಂದು ಕೂತ್ಕೊಂಡು ಸುಮ್ಮನೆ ನನ್ನ ಮುಖನೇ ನೋಡ್ತಾ ಇದ್ರು ಅಂತ ಕಾಣ್ತದೆ, ಬಟ್ ನನ್ನನ್ನೇ ನೋಡ್ತಾ ಇದ್ರು. ಅಷ್ಟೊತ್ತಿಗೆ ರಿಂಗ್ ಆಯ್ತು, ಮೊಬೈಲ್ ರಿಂಗ್ ಆಯ್ತು. ನಾನು ಸ್ವೀಕಾರ ಮಾಡಲಿಲ್ಲ ಅದನ್ನ. ಪ್ರಾರ್ಥನೆ ಆದ ಮೇಲೆ ಕೊನೆಗೆ ಯಾರ್ದು ಅಂತ ಹೀಗೆ ನೋಡ್ತೀನಿ. ನೋಡುವಾಗ ಅಯ್ಯವರು ಫೋನ್ ಮಾಡಿದ್ದಾರೆ, ಬಂದಿದ್ದೀರಾ, ಎಲ್ಲಿದ್ದೀರಿ, ಹೇಗಿದ್ದೀರಿ ಅಂತ ಹೇಳಿ. ಎಲ್ಲ ಆದ್ಮೇಲೆ ಆ ಪಕ್ಕದಲ್ಲಿದ್ದಂತ ವ್ಯಕ್ತಿ, ನೀವು ಯಾರು, ಇಲ್ಲಿ ಎಂತ ಮಾಡ್ತಾ ಇದ್ರಿ, ನೀವು ಏನು ಮಂತ್ರ ಹೇಳ್ತಾ ಇದ್ರಲ್ಲ, ಏನದು? ನನಗೆ ಆಶ್ಚರ್ಯ ಆಯ್ತು. ಯಾಕಂದ್ರೆ ಸ್ವಲ್ಪ ಆಲೋಚನೆ ಮಾಡ್ಬೇಕಿಂತ ಸಂದರ್ಭಗಳಲ್ಲಿ. ಯಾಕಂದ್ರೆ ನಾನು ಒಂದು ಟೈಮಲ್ಲಿ ಅದೇ ಸ್ಥಿತಿಯಲ್ಲಿ ಇದ್ದವನು. ನಾನು ಆಗ ಪಕ್ಕನೆ ದೇವರೇ ಏನು ಉತ್ತರ ಕೊಡ್ಬೇಕು ಅಂತ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿದಾಗ ದೇವರು ಪಕ್ಕನೆ ನನಗೆ ಕೊಟ್ಟಂತ ಒಂದು ಆಲೋಚನೆ. ನಾನು ಅವನಿಗೆ ತಕ್ಷಣವಾಗಿ ಹೇಳಿದೆ, ನಿನ್ನ ಹೆಸರು ಏನಪ್ಪಾ ಅಂತ ಕೇಳಿದೆ. ಅವನು ರಾಘವೇಂದ್ರ ಅಂದ. ಓ, ಬಹಳ ಸಂತೋಷ, ಒಳ್ಳೆ ಹೆಸರು ಇಟ್ಟಿದ್ಯಪ್ಪ. ನೀನ್ ಯಾವಾಗಲೂ ರಾಗ ಹಾಡ್ತಾ ಇರ್ತೀಯ? ಇಲ್ಲ ರೀ. ಅಲ್ಲ, ರಾಗ ಅಂತ ಇದೆಯಲ್ಲ ಅದು ಹೆಸರು. ಸರಿ ಆಯ್ತು. ಕೊನೆಗೆ ಅವನಿಗೆ
ಅವನು ಪುನಃ ಕೇಳ್ದ, ನೀವೆಂತದ್ದು ಮಂತ್ರ ಹೇಳ್ತಾ ಇದ್ರಲ್ಲ ಅದೆಂತದ್ದು ಹೇಳಿ ಅಂತ ಅಂದ. ಸರಿ, ಮಂತ್ರ ನಾನು ಹೇಳಿದಂತ ಮಂತ್ರ ನಿನಗೆ ಹೇಳಿಕೊಡ್ತೇನೆ. ಆದ್ರೆ ಅದಕ್ಕಿಂತ ಮುಂಚೆ ನಾನು ಏನು ಮಂತ್ರ ಹೇಳ್ತಾ ಇದ್ನೋ ಅದರ ಮರ್ಮ, ಅಂದ್ರೆ ಅದರ ಒಳ ಅರ್ಥ ನಿನಗೆ ಹೇಳ್ತೀನಿ. ಏನು ಅಂದ್ರೆ, ದೇವರೇ ಈ ಮರಣದ ಭಯದಿಂದ ನನ್ನನ್ನ ತಪ್ಪಿಸು ಅಂತಾನೆ ಹೇಳಿ ನಾನು ಮಂತ್ರ ಹಾಕ್ತಾ ಇದ್ದೆ. ಅವನಿಗೆ ಬಹಳ ಆಶ್ಚರ್ಯ ಆಯ್ತು, ನೆಗಡಿದ. ಕೊನೆಗೆ ಅವನಿಗೆ ಒಂದು ಕರಪತ್ರ ತೆಗೆದುಕೊಟ್ಟೆ, ನಿನಗೆ ಮರಣದ ಭಯ ಉಂಟು. ಅದನ್ನೆಲ್ಲ ಓದಿದ ಮೇಲೆ ಅವನಿಗೆ ಶಾಕ್ ಹೊಡೆದಂಗಾಯ್ತು. ಇದು ಯಾರು ಬರ್ದಿದ್ದು ನೋಡಿ, ಅಲ್ಲಿ ಕೊನೆಯಲ್ಲಿ ಅದರ ಅಡ್ರೆಸ್ ಇದೆ, ಅವರ ಫೋನ್ ನಂಬರ್ ಇದೆ, ಬೇಕಾದ್ರೆ ನೀವು ಅವರಿಗೆ ಫೋನ್ ಮಾಡಿ ಕೇಳ್ರಿ ಅಂದೆ. ಸರಿ, ಅವನ್ ತಕ್ಷಣ ಮೊಬೈಲ್ ತಗೊಂಡು ಅಲ್ಲಿ ಫೋನ್ ನಂಬರ್ ಇತ್ತು, ಫೋನ್ ಮಾಡ್ತಾನೆ. ಪಕ್ಕದಲ್ಲಿ ನನ್ನ ಮೊಬೈಲ್ ನಂಬರ್ ರಿಂಗ್ ಹೊಡಿತಾ ಇದೆ. ಅವನಿಗೆ, ಇದು ನಿಮ್ಮ ನಂಬರವಾ? ಹೌದು. ಮತ್ತೆ ನೀವು ಬರ್ದಿದ್ದು ಅಲ್ಲಿ ಉಂಟು ಅಂತ ಹೇಳಿದ್ರಲ್ಲ, ನೀವು ಕೇಳಿದ್ದೇನು ಯಾರು ಬರ್ದಿದ್ದು ಅಂತ? ಅಲ್ಲೇ ಇದೆ ನೋಡ್ರಿ ಅಂತ, ಅಷ್ಟೇ ಉತ್ತರ. ಆಮೇಲೆ ಕೊನೆಗೆ ಸುವಾರ್ತೆ ಎಲ್ಲ ಹೇಳಿ ಅವನಿಗೆ ಕೊಟ್ಟೆ. ಅವನು ಒಂದು ಮಾತಂದ. ಅಷ್ಟೊತ್ತಿಗೆ ಅಯ್ಯವರು ಪುನಃ ಫೋನ್ ಮಾಡಿದ್ರು, ನಾನು ಇಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಕಾಯ್ತಾ ಇದ್ದೀನಿ ಅಂತ. ಆಗ ನಾನು ಹೇಳಿದೆ, ನನಗೆ ಕರ್ಕೊಂಡು ಹೋಗ್ಲಿಕ್ಕೆ ನಮ್ಮ ಅಯ್ಯವರು ಬಂದಿದ್ದಾರೆ, ನಾನು ಹೋಗ್ಬೇಕು ಅಂತಂದೆ. ಅವನಿಗೆ ಅಯ್ಯವರು ಅಂದ್ರೆ ಗೊತ್ತಾಗ್ಲಿಲ್ಲ. ಕೊನೆಗೆ ಹೇಳಿದೆ, ಫಾದರ್ ಎಂದೆ. ಓ, ನಿಮ್ ಡ್ಯಾಡಿನ ಅಂದ್ರು. ಹೌದು ಅಂದ. ಯಾಕಂದ್ರೆ ಅವ್ರಿಗೆ ಫಾದರ್ ಅಂದ್ರೆ ಚರ್ಚ್ ಫಾದರ್ ಅಂತಾನು ಅರ್ಥ ಆಗ್ಲಿಲ್ಲ. ಡ್ಯಾಡಿ ಅಂದಾಗ ಪಕ್ಕ ಅರ್ಥ ಆಗುತ್ತೆ, ಹೌದು ಡ್ಯಾಡಿ ಬಂದಿದ್ದಾರೆ ಅಂತ. ಆಮೇಲೆ ಅವನು ಒಂದು ಮಾತಂದ, ನಿಮ್ಮಂತವರನ್ನ ಕೈಕಾಲು ಕಟ್ಟಿ ಬೆಂಕಿಗೆ ಹಾಕ್ಬೇಕು ಅಂತ. ಆ ಬೆಂಕಿಯಿಂದ ತಪ್ಪಿಸ್ಕೊಳ್ಳೋ ಉದ್ದೇಶದಿಂದಲೇ ನಾನು ಇಷ್ಟೊತ್ತು ಮಂತ್ರ ಆಗ್ತಾ ಇದ್ದಿದ್ದು. ನೀನ್ ತಪ್ಪಿಸ್ಕೊಳ್ಳುವಂತ ಮಾರ್ಗ ಹುಡುಕು ಈಗ ಅಂದೆ. ನಾನು ಅವನಿಗೆ ಸೆಕೆಂಡ್ ಕೊಟ್ಬಿಟ್ಟು ಬಂದೆ. ನೋಡಿ ಎಷ್ಟು ವಿಪರ್ಯಾಸವಾದಂತ ಸಂಗತಿ. ಯಾಕೆ ನಾನು ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ದೇವರು ನಮ್ಮನ್ನ ಯಾವ ಸ್ಥಳದಲ್ಲಿ ಹೇಗೆ ಉಪಯೋಗಿಸ್ತಾನೋ ನಮಗೆ ಗೊತ್ತಿಲ್ಲ. ಆ ಸಮಯ ಸಂದರ್ಭಗಳು ಬಂದ ತಕ್ಷಣ ನಾವು ದೇವರನ್ನ ಮಹಿಮೆ ಪಡಿಸುವ ರೀತಿಯಲ್ಲಿ ನಾವು ಜೀವಿಸ್ಲಿಕ್ಕೆ ಶಕ್ತಿ ಮೀರಿ ಪ್ರಯಾಸ ಪಡ್ಬೇಕು. ಯಾಕಂದ್ರೆ 100ಕ್ಕೆ 100 ಭಾಗ ನಾವು ಸತ್ಯವಂತರಾಗಿ ಜೀವಿಸ್ಲಿಕ್ಕೆ ಆಗುವುದಿಲ್ಲ. ಅಪೊಸ್ತಲನಾದಂತ ಪೌಲನು ಹೇಳ್ತಾನೆ, ಈ ದೇಹದಲ್ಲಿರುವವರಿಗೆ ನಾವು ಬಲಹೀನರೇ. ಹಾಗಂತ ಹೇಳಿ ನಾವು ಬಲಹೀನತೆಯಲ್ಲಿ ಬೀಳುವಂತದ್ದಲ್ಲ. ಸಾಧ್ಯವಾದಷ್ಟರ ಮಟ್ಟಿಗೆ ನಾವು ಕ್ರಿಸ್ತನನ್ನ ಪ್ರಚುರಪಡಿಸ್ಬೇಕು. ಇರ್ಲಿ, ಅದಕ್ಕಿಂತ ಮುಂಚೆ ನಂದೊಂದು ರಿಕ್ವೆಸ್ಟ್ ಇದೆ. ದಯಮಾಡಿ ಇದನ್ನು ಸ್ವಲ್ಪ ಬಂದ್ ಮಾಡಿದ್ರೆ ನಿಮಗೆ ಚಳಿ ಆಗುದಿಲ್ವಾ? ಅದು ಇನ್ನೂ ಸ್ವಲ್ಪ ಜೋರಾಗಿ ಬೀಸಿದ್ರೆ ನಾನು ಹಾರು ಹೋಗ್ತೀನಿ. ನನಗೆ ಯಾಕಂದ್ರೆ ನಮ್ಮ ಚಿತ್ರದುರ್ಗ ಕಡೆ ಬಹಳ ಬಿಸಿಲು, ಕಂಡಪಟ್ಟೆ ಬಿಸಿಲು ಉಂಟು. ಈ ತರ ಚಳಿ ಅಂದ್ರೆ ನಮಗೆ ಕಷ್ಟ ಆಯ್ತು. ನಾನು ಇದೇ ಊರಿನವನೇ, ಆದ್ರೂ ಕೂಡ ಈಗ ಚಳಿ ಕಾಣ್ತಾ ಇದೆ. ಇರ್ಲಿ, ನನ್ನ ಅನುಭವ ಸಾಕ್ಷಿಯನ್ನ ಹೇಳುವುದರ ಜೊತೆಗೆ ದೇವರನ್ನ ಮಹಿಮೆ ಪಡಿಸೋಣ. ಪ್ರಾರ್ಥನೆಯ ಮೂಲಕ ನಾವು ಮಹಿಮೆ ಪಡಿಸೋಣ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡಿದಂತ ನಮ್ಮ ಪರಲೋಕದಲ್ಲಿರುವಂತ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ನಿನಗೆ ಕೋಟ್ಯಾನುಕೋಟಿ ಸ್ತೋತ್ರ. ದೇವ, ಯುಗ ಯುಗಾಂತರಗಳವರೆಗೆ ಜೀವಿಸುವಾತನಾಗಿದ್ದುಕೊಂಡು ನಮಗೆ ಜೀವವನ್ನು ತುಂಬಿ ನಾವು ಸಹ ಜೀವಿಸುವ ಹಾಗೆ ಮಾಡಿರುವಂತ ನಮ್ಮ ರಕ್ಷಕನೇ ನಿನಗೆ ಸ್ತೋತ್ರ. ಈ ಸಂದರ್ಭದಲ್ಲಿ ಕರ್ತನೆ, ನಿನ್ನ ಪಾದ ಬಳಿಗೆ ಬರ್ತೇವೆ. ದೇವ, ಅಲ್ಪನು ಅಯೋಗ್ಯನು ಯಾವ ಗಣನೆಗೂ ಬಾರದವನಾದಂತ ತ್ರಾಸಿನ ತಟ್ಟೆಯಲ್ಲಿರುವಂತ ಧೂಳಿಗೆ ಸಮಾನನಾದಂತ ನನ್ನನ್ನು ನಿನ್ನ ಕೈಗಳಿಗೆ ತೆಗೆದುಕೋ. ನನ್ನನ್ನು ಮುರಿದು ಹಾಕು, ನಿನ್ನ ಶಿಲುಬೆಯ ಮರೆಯಲ್ಲಿಡು. ನೀನೇ ಮುಂದೆ ನಿಂತು ಬೋಧಕನಾಗಿ ನಮಗೆ ಬೋಧಿಸು. ಪ್ರಾರಂಭದಿಂದ ಅಂತ್ಯದವರೆಗೆ ದಯಮಾಡಿ ಕರ್ತನೆ, ನಿನ್ನ ಪವಿತ್ರಾತ್ಮನ ಬಂಧನದಿಂದ ನಮ್ಮನ್ನ ಬಂಧಿಸು, ನಮ್ಮನ್ನ ನಡೆಸು. ಸೈತಾನನ ಸಮಸ್ತ ಕಾರ್ಯಗಳನ್ನು ಯೇಸುವಿನ ಹೆಸರಿನಲ್ಲಿ ಬಂಧಿಸ್ತೇವೆ. ನೀನೇ ಮಹಿಮೆ ಹೊಂದಬೇಕಾಗಿ, ನೀನೇ ತಕ್ಕ ಸಮಯದಲ್ಲಿ ಆಲೋಚನೆಗಳನ್ನ, ನಿನ್ನ ಪರಲೋಕದ ಗೂಢಾರ್ಥಗಳನ್ನ ನಮಗೆ ತಿಳಿಯಪಡಿಸಿ ನಾವು ಇದ್ರ ಮೂಲಕ ಕಲಿಯುವ ಹಾಗೆ ಕೃಪೆ ತೋರಿಸಬೇಕಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ. ಆಮೆನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಪುನಃ ನಮ್ಮ ಊರಿನಲ್ಲಿ ಬಂದು ಇಷ್ಟೊಂದು ದೇವಜನರ ಮಧ್ಯದಲ್ಲಿ ದೇವರನ್ನ ಮಹಿಮೆ ಪಡಿಸುವಂತ ಭಾಗ್ಯ ದೇವರು ಕೊಟ್ಟಿದ್ದಾನೆ. ಸಾಧಾರಣ 3.5-4 ವರ್ಷಗಳ ಹಿಂದೆ YMCಯಲ್ಲಿ 3-4 ದಿವಸಗಳವರೆಗೆ
ಕೂಟಗಳು ನಡೆಯಿತು. ಪಾಸ್ಟರ್ ಸೋಲೋಮೋನ್ ಅಂತ ಹೇಳಿ ಆ ಕೂಟವನ್ನು ನಡೆಸಿದ್ರು. ಆದ್ರೆ 2.5 ದಿವಸಕ್ಕೇನೆ ಅದು ಕೂಟ ಮುಕ್ತಾಯಗೊಂಡಿತ್ತು. ಕಾರಣ ಅನೇಕ ಅಡೆತಡೆಗಳು ಬಂತು. ಬೇರೆ ಯಾರಿಂದಲೂ ಅಲ್ಲ, ನಮ್ಮ ಸ್ವಂತದವರಿಂದಲೇ, ನನ್ನ ಸ್ವಂತದವರಿಂದಲೇ ಅದು ಬಂತು. ಆಮೇಲೆ ಹೆಚ್ಚಾಗಿ ಈ ಕಡೆಗೆ ನನ್ನನ್ನ ಯಾರು ಆಹ್ವಾನಿಸಿರ್ಲಿಲ್ಲ. ಅಲ್ಲಿಗೂ ಮಧ್ಯ ಮಧ್ಯದಲ್ಲಿ ಮಂಗಳೂರಿಗೆ ಮತ್ತು ಕಾರ್ಕಳಕ್ಕೆ, ಮೂಡಬಿದ್ರಿಗೆ ಇಲ್ಲೆಲ್ಲ ಬಂದು ಹೋಗ್ತಾ ಇದೆ ಗೌಪ್ಯವಾಗಿ. ಆದ್ರೆ ಇವತ್ತು ಸ್ವತಃ ಊರಿಗೆ ಬರುವಂತ ಕೃಪೆಯನ್ನ ದೇವರು ಕೊಟ್ಟಿದ್ದಾನೆ, ದೇವರಿಗೆ ಸ್ತೋತ್ರ. ಆದ್ರೆ ನಿಮ್ಮಲ್ಲಿ ಒಂದು ವಿನಂತಿ ಏನಂದ್ರೆ, ನಿಮ್ಮ ಸಮಯ ಎಷ್ಟು ಅಂತ ನನಗೆ ಗೊತ್ತಿಲ್ಲ, ಆದ್ರೂ ಕೂಡ ಇವತ್ತು ಕರ್ತನಿಗೋಸ್ಕರ, ಕರ್ತನ ಮಹಿಮೆಗೋಸ್ಕರ ನಿಮ್ಮ ಸಮಯವನ್ನ ಸ್ವಲ್ಪ ಎನ್ಲಾರ್ಜ್ ಮಾಡಿ. ಸ್ವಲ್ಪ ಕಡಿಮೆ ಆಗ್ಬೋದು, ಸ್ವಲ್ಪ ಜಾಸ್ತಿ ಆಗ್ಬೋದು. ಆದ್ರಿಂದಾಗಿ ಜಾಸ್ತಿ ಆಯ್ತು ಅಂದ್ರೆ ಬೈಕೊಳಕ್ ಹೋಗ್ಬೇಡ್ರಿ, ಬೈಬೇಡ್ರಿ. ಒಂದು ವೇಳೆ ತೀರಾ ನಿಮಗೆ ಬೇಸರ ಆಯ್ತು, ಸಾಕು ಅಂತ ಅನಿಸಿದಾಗ ಸುಮ್ಮನೆ ಏನಾದ್ರೂ ಒಂದು ಸಿಗ್ನಲ್ ಕೊಡ್ರಿ, ನನಗೆ ಗೊತ್ತಾಗುತ್ತೆ. ಇರ್ಲಿ, ಹೇಗೋ ನಾವು ವಾಕ್ಯ ಭಾಗಕ್ಕೆ ಬರೋಣ. ವಾಕ್ಯ ಭಾಗಕ್ಕೆ ಬರುವಾಗ ಯೋನನು ಬರೆದ ಪ್ರವಾದನೆಯ ಗ್ರಂಥ 1ನೇ ಅಧ್ಯಾಯ. ಯೋನನು ಬರೆದ ಪ್ರವಾದನೆಯ ಗ್ರಂಥ 1ನೇ ಅಧ್ಯಾಯ 1ರಿಂದ ಕೆಲವು ವಚನಗಳನ್ನ ನಾವು ಓದೋಣ. ಸ್ವಲ್ಪ ಗಟ್ಟಿಯಾಗಿ ಶಬ್ದ ಬರುವ ಹಾಗೆ. ಯೆಹೋವನ ಸನ್ನಿಧಿಯಿಂದ ತಾರ್ಸಿಸ್ಸಿಗೆ ಪ್ರಯಾಣ ಮಾಡಬೇಕೆಂದು ಹಡಗಿನವರೊಡನೆ ಅದನ್ನು ಹತ್ತಿದನು. ಬಳಿಕ ಯೆಹೋವನು ಬಿರುಗಾಳಿಯನ್ನು ಸಮುದ್ರದ ಮೇಲೆ ಬಲವಾಗಿ ಬೀಸಲು ಸಮುದ್ರದಲ್ಲಿ ದೊಡ್ಡ ತುಫಾನು ಎದ್ದು ಹಡಗು ಒಡೆದು ಹೋಗುವ ಹಾಗಾಯಿತು. ಆಗ ನಾವಿಕರು ಹೆದರಿ ತಮ್ಮ ತಮ್ಮ ದೇವರುಗಳಿಗೆ ಮೊರೆಯಿಟ್ಟು ತಮ್ಮ ಕಷ್ಟವು ಕಡಿಮೆ ಆಗುವ ಹಾಗೆ ಹಡಗಿನ ಸಾಮಾನುಗಳನ್ನು ಸಮುದ್ರಕ್ಕೆ ಬೀಸಾಡು ಬಿಟ್ಟರು. ಇಷ್ಟರೊಳಗೆ ಯೋನನು ಹಡಗಿನ ಒಳಭಾಗಕ್ಕೆ ಇಳಿದು ಮಲಗಿಕೊಂಡಿದ್ದನು. ಗಾಢ ನಿದ್ರೆ ಹತ್ತಿತು. ಹೀಗಿರಲು ಹಡಗಿನ ಯಜಮಾನನು ಅವನ ಬಳಿಗೆ ಬಂದು, ಇದೇನು ನಿದ್ದೆ ಮಾಡುತ್ತಿ? ಎದ್ದು ನಿನ್ನ ದೇವರಿಗೆ ಮೊರೆಯಿಡು. ಒಂದು ವೇಳೆ ನಿನ್ನ ದೇವರು ನಮ್ಮನ್ನು ರಕ್ಷಿಸಾನು, ನಾಶವಾಗದೆ ಉಳಿದೇವು ಎಂದು ಹೇಳಿದನು. ಅನಂತರ ನಾವಿಕರೆಲ್ಲರೂ ಈ ಕೇಡು ನಮಗೆ ಸಂಭವಿಸಿದ್ದಕ್ಕೆ ಯಾರು ಕಾರಣವೆಂದು ನಮಗೆ ತಿಳಿಯುವ ಹಾಗೆ ಚೀಟು ಹಾಕೋಣ ಬನ್ನಿರಿ ಎಂಬುದಾಗಿ ಮಾತಾಡಿಕೊಂಡು ಚೀಟು ಹಾಕಲು ಚೀಟು ಯೋನನಿಗೆ ಬಂತು. ಅದನ್ನು ನೋಡಿ ಅವರು, ಅಯ್ಯ, ಈ ಕೇಡು ನಮಗೆ ಸಂಭವಿಸುವುದಕ್ಕೆ ಯಾರು ಕಾರಣ ಎಂಬುದನ್ನು ನೀನೇ ನಮಗೆ ತಿಳಿಸು. ನೀನು ಎಲ್ಲಿಂದ, ಯಾವ ಕೆಲಸದ ಮೇಲೆ ಬಂದಿ? ನೀನು ಯಾವ ದೇಶದವನು, ಜನಾಂಗದವನು ಎಂದು ಅವನನ್ನು ಕೇಳಲು ಅವನು ಅವರಿಗೆ, ನಾನು ಇಬ್ರಿಯನು, ಕಡಲನ್ನು ಒಣನೆಲವನ್ನು ಸೃಷ್ಟಿಸಿದ ಪರಲೋಕ ದೇವರಾದ ಯೆಹೋವನ ಭಕ್ತನು ಎಂದು ಹೇಳಿದನು. ಇವನು ಯೆಹೋವನ ಸನ್ನಿಧಿಯಿಂದ ಓಡಿ ಬಂದವನು ಎಂಬುದನ್ನು ಅವನು ಮೊದಲು ಹೇಳಿದ ಒಂದು ಮಾತಿನಿಂದ ಆ ಜನರು ತಿಳ್ಕೊಂಡಿದ್ದರು. ಸಾಕು. ಈಗ ಅಪೊಸ್ತಲ ಕೃತ್ಯ 17ನೇ ಅಧ್ಯಾಯದ 23ನೇ ವಚನದಿಂದ ನಾವು ಬರೋಣ. ಆ 2 ವಾಕ್ಯ ಭಾಗಗಳನ್ನ ನಾವಿವತ್ತು ಸ್ವಲ್ಪ ಸಮಯ ದೇವರ ಮಹಿಮೆಗಾಗಿ ನಾವು ಧ್ಯಾನಿಸ್ಲಿಕ್ಕಿದ್ದೇವೆ. ಅಪೊಸ್ತಲ ಕೃತ್ಯ 17ನೇ ಅಧ್ಯಾಯದ 23ನೇ ವಚನದಿಂದ. ನಾನು ನಿಮ್ಮನ್ನು ಪಟ್ಟಣದಲ್ಲಿ ತಿರುಗಾಡುತ್ತಾ ನೀವು ಪೂಜಿಸುವ ದೇವ ಪ್ರತಿಮೆಗಳನ್ನು ಚೆನ್ನಾಗಿ ನೋಡುತ್ತಾ ಇದ್ದಾಗ ಒಂದು ಬಲಿಪೀಠವು ನನ್ನ ಕಣ್ಣಿಗೆ ಬಿತ್ತು. ಅದರ ಮೇಲೆ ತಿಳಿಯದೆ ದೇವರಿಗೆ ಎಂದು ಬರೆದಿತ್ತು. ಆದ ಕಾರಣ ನೀವು ಯಾವುದನ್ನು ತಿಳಿಯದೆ ಪೂಜಿಸುತ್ತೀರೋ ಅದನ್ನೇ ನಿಮಗೆ ತಿಳಿಯಪಡಿಸುತ್ತೇನೆ. ಕೇಳಿರಿ, ಜಗತ್ತನ್ನು ಅದರಲ್ಲಿರುವ ಎಲ್ಲಾ ವಸ್ತುಗಳನ್ನು ಉಂಟು ಮಾಡಿದ ದೇವರು ಭೂಮ್ಯಾಕಾಶಗಳ ಒಡೆಯನಾಗಿರುವುದರಿಂದ ಆತನು ಕೈಯಿಂದ ಕಟ್ಟಿರುವ ಗುಡಿಗಳಲ್ಲಿ ವಾಸ ಮಾಡುವನಲ್ಲ. ತಾನೇ ಎಲ್ಲರಿಗೂ ಜೀವ, ಶ್ವಾಸ ಮುಂತಾದೆಲ್ಲವನ್ನು ಕೊಡುವನಾಗಿರಲಾಗಿ ಕೊರತೆ ಇದ್ದವನಂತೆ ಮನುಷ್ಯರ ಕೈಗಳಿಂದ
ಸೇವೆ ಹೊಂದುವವನು ಅಲ್ಲ. ಆತನು ಒಬ್ಬನಿಂದಲೇ ಎಲ್ಲಾ ಜನಾಂಗದವರನ್ನು ಹುಟ್ಟಿಸಿ ಅವರವರು ಇರತಕ್ಕ ಕಾಲಗಳನ್ನು ಅವರವರ ನಿವಾಸಗಳ ಮೇರೆಗಳನ್ನು ನಿಷ್ಕರ್ಷಿಸಿ ಭೂಮಂಡಲದಲ್ಲೆಲ್ಲ ವಾಸ ಮಾಡಿಸಿ ಒಂದು ವೇಳೆ ಅವರು ತಡವಾಡಿ ಕಂಡುಕೊಂಡಾರೇನೋ ಎಂದು ತನ್ನನ್ನು ಹುಡುಕುವರನ್ನಾಗಿ ಮಾಡಿದನು. ಆತನು ನಮ್ಮಲ್ಲಿ ಒಬ್ಬನಿಗೂ ದೂರವಾದವನಲ್ಲ. ಆತನಲ್ಲಿ ನಾವು ಜೀವಿಸುತ್ತೇವೆ, ಚಲಿಸುತ್ತೇವೆ, ಇರುತ್ತೇವೆ. ನಿಮ್ಮ ಕವಿಗಳಲ್ಲಿಯೂ ಕೆಲವರು ನಾವು ಆತನ ಸಂತಾನದವರೇ ಎಂಬುದಾಗಿ ಹೇಳಿದ್ದಾರೆ. ನಾವು ದೇವರ ಸಂತಾನವರಾಗಿದ್ದ ಮೇಲೆ ದೈವವು ಮನುಷ್ಯನ ಶಿಲ್ಪವಿದ್ಯೆಯಿಂದಲೂ ಕಲ್ಪನೆಯಿಂದಲೂ ಕೆತ್ತಿರುವ ಚಿನ್ನ, ಬೆಳ್ಳಿ, ಕಲ್ಲುಗಳಿಗೆ ಸಮಾನವೆಂದು ನಾವು ಭಾವಿಸಬಾರದು. ಇಲ್ಲಿ ನಾವು ಸ್ಪಷ್ಟವಾಗಿ 2 ವಾಕ್ಯ ಭಾಗಗಳನ್ನ ನಾವು ಗಮನಿಸ್ತೇವೆ. ಯೋನನು ಬರೆದ ಪ್ರವಾದನೆಯ ಗ್ರಂಥಕ್ಕೆ ಬಂದಾಗ ಅಲ್ಲಿ ಒಬ್ಬ ಭಕ್ತನಿದ್ದಾನೆ. ಆತನ ಹೆಸರು ಯೋನನು. ನಿಮಗೆಲ್ಲರಿಗೆ ಗೊತ್ತಿರುವಂತಹ ವಾಕ್ಯ ಭಾಗ. ಮುಖ್ಯವಾಗಿ ಯೋನನ ವಿಚಾರವಾಗಿ ಇವತ್ತು ಸಂಡೇ ಸ್ಕೂಲ್ ಮಕ್ಕಳಿಗೂ ಕೂಡ ಅದು ಬಾಯ್ಪಾಠವಾಗಿಬಿಟ್ಟಿದೆ. ಆದರೆ ಸಂಡೇ ಸ್ಕೂಲ್ ಮಕ್ಕಳಿಗೆ ಏನೋ ಬಾಯ್ಪಾಠ ಇದೆ, ಆದ್ರೆ ದೊಡ್ಡವರಾದಂತ ನಮಗೆ ಅದರ ಬಗ್ಗೆ ಎಷ್ಟು ಗೊತ್ತಿದೆ? ಯೋನನು ಒಬ್ಬ ಶ್ರೀಮಂತ ಯೆಹೂದ್ಯನು. ಆದರೆ ದೇವರು ಅವನನ್ನ ಪ್ರವಾದಿಯನ್ನಾಗಿ ಆರಿಸಿಕೊಂಡಿದ್ದಾನೆ. ಅವನಿಗೆ ಒಂದು ಜವಾಬ್ದಾರಿಯನ್ನ ಕೊಡ್ತಾ ಇದ್ದಾನೆ. ಆ ಜವಾಬ್ದಾರಿಯಲ್ಲಿ ಆ ಪ್ರವಾದಿಯಾದಂತ ಯೋನನು ಎಷ್ಟರ ಮಟ್ಟಿಗೆ ಸ್ಥಿರತೆಯಲ್ಲಿದ್ದಾನೆ ಅನ್ನೋದರ ಕುರಿತಾಗಿ ನಾವು ಅಲ್ಲಿ ನೋಡ್ತಾ ಇದ್ದೀವಿ. ಇವತ್ತು ತಂದೆಯಾದಂತ ದೇವರು ತನ್ನ ಮಗನಾದಂತ ಯೇಸು ಕ್ರಿಸ್ತನನ್ನು ನಮಗೋಸ್ಕರ ಕಳಿಸುವುದರ ಮೂಲಕ ನನ್ನನ್ನು, ನಿಮ್ಮನ್ನು ಈ ಲೋಕದೊಳಗಿಂದ ಆತ ನಮ್ಮನ್ನ ಆರಿಸಿಕೊಂಡಿದ್ದಾನೆ. ಆರಿಸಿಕೊಂಡು ನನಗೆ, ನಿಮಗೆ ಒಂದು ಜವಾಬ್ದಾರಿಯನ್ನ ಕೊಟ್ಟಿದ್ದಾನೆ. ಆ ಜವಾಬ್ದಾರಿಯಲ್ಲಿ ನಾನು, ನೀವುಗಳು ಎಷ್ಟರ ಮಟ್ಟಿಗೆ ನಂಬಿಕೆಯಲ್ಲಿ ಇದ್ದೇವೆ ಅನ್ನೋದೇ ಇವತ್ತಿನ ಒಂದು ಮುಖ್ಯ ಅಂಶವಾಗಿದೆ. ನಾವು ಅನೇಕ ಸಾರಿ ಈ ಪ್ರವಾದನೆ ಗ್ರಂಥವನ್ನು ಓದ್ತೀವಿ. ಯೋನನ ಕುರಿತು ಕೇಳಿದಾಗ ಎಲ್ರಿಗೂ ಒಂದು ನಿಸ್ಸಾರವಾದಂತ ಭಾವನೆ ಏನಂದ್ರೆ, ದೇವರವನನ್ನ ಸೇವೆಗೆ ಕರೆದ, ಆದ್ರೆ ಅವನು ಸೇವೆ ಬಿಟ್ಟು ಓಡಿ ಹೋದ. ಇಟ್ಸ್ ಅ ಶೇಮ್ ಅಂತೀವಿ. ಆದ್ರೆ ಮುಂದಕ್ಕೆ ಹೋಗ್ತಾ ಬಂದ ಹಾಗೆ ಯೋನನು ಪಶ್ಚಾತ್ತಾಪ ಪಟ್ಟಾಗ ದೇವರವನನ್ನ ಉನ್ನತ ಸ್ಥಾನಕ್ಕೆ ನಡೆಸಿದ, ತನ್ನ ಕಾರ್ಯದಲ್ಲಿ ಅವನನ್ನು ಉಪಯೋಗಿಸಿದ ಅನ್ನೋದನ್ನ ನಾವು ಮರೆತಿದ್ದೇವೆ. ಇವತ್ತು ಅದೇ ಸ್ಥಿತಿಯಲ್ಲಿ ನಾವುಗಳಿದ್ದೇವೆ. ದೇವರು ನಮ್ಮನ್ನ ಕರೆದಿದ್ದಾನೆ, ನಮಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾನೆ. ಆ ಜವಾಬ್ದಾರಿಯನ್ನ ನೀವುಗಳು ಎಷ್ಟರ ಮಟ್ಟಿಗೆ ಮಾಡ್ತಾ ಇದ್ದೇವೆ? ಆ ನಂಬಿಕೆಯನ್ನ ನಾವು ಉಳಿಸಿಕೊಂಡಿದ್ದೇವಾ? ಆ ಪ್ರಕಾರವಾಗಿ ನೋಡಕ್ ಹೋದ್ರೆ ಯೋನ ಬೇಕು, ನಾವು ಬೇಡ. ಅಂದ್ರೆ ನಮ್ಮ ಜವಾಬ್ದಾರಿ, ನಮಗೆ ಕೊಟ್ಟಿರುವಂತ ಜವಾಬ್ದಾರಿಯಲ್ಲಿ ನಾವು ಅಪನಂಬಿಗಸ್ತರಾಗಿ ಇವತ್ತು ಭ್ರಷ್ಟರಾಗಿ ಈ ಲೋಕದಲ್ಲಿ ಹೋಗ್ತಾ ಇದ್ದೇವೆ. ಎಷ್ಟು ವಿಪರ್ಯಾಸವಾದಂತಹ ಸಂಗತಿ. ನಾವು ಯೋನನು ಬರೆದ ಪ್ರವಾದನ ಗ್ರಂಥಕ್ಕೆ ನಮ್ಮ ಪುಟಗಳನ್ನು ತಿರುಗಿಸೋಣ. ಯೋನ ಅಂದ್ರೆ ಅರ್ಥ ಪಾರಿವಾಳ, ಶಾಂತಿಯ ಸಂಕೇತ. ತಂದೆಯಾದಂತ ದೇವರು ಯೋನನನ್ನ ಆರಿಸಿಕೊಂಡಿದ್ದು ಪರಲೋಕ ರಾಜ್ಯದ ಕುರಿತಾದಂತ ಶಾಂತಿಯ ಸಂದೇಶವನ್ನ ಜನರಿಗೆ ತಿಳಿಯಪಡಿಸುವುದಕ್ಕೋಸ್ಕರ. ಇದು ದೇವರ ಒಂದು ಪ್ರಮುಖ ಉದ್ದೇಶವಾಗಿದೆ. ಯಾರಿಗೆ ಅಂದ್ರೆ ನಿನೆವೆಯ ಪಟ್ಟಣದಲ್ಲಿರುವಂತವರಿಗೆ. ಆ ನಿನೆವೆ ಪಟ್ಟಣದ ಜನರು ಬಹಳ ಭಯಂಕರರಾಗಿದ್ರು ಮತ್ತು ದೇವರು ಆದುಕೊಂಡಂತ ಜನಾಂಗವನ್ನ ದ್ವೇಷಿಸುವವರು, ಅವರ ಮೇಲೆ ಅಧಿಕಾರ ನಡೆಸುವವರು, ಅವರ ಮೇಲೆ ದರ್ಪ ತೋರಿಸುವವರು, ಅವರನ್ನ ಸಂಹಾರ ಮಾಡ್ಲಿಕ್ಕೂ ಹಿಂಜರಿಯದೇ ಇದ್ದಂತ ಜನಾಂಗ ಆ ನಿನೆವೆ ಪಟ್ಟಣದಲ್ಲಿದ್ರು. ಅವರ ಕ್ರೂರತ್ವವನ್ನ ಈ ಪ್ರವಾದಿಯಾದಂತ ಯೋನನು ಗಮನಿಸಿದಾನೆ. ಈಗ ಅಂತ ಕ್ರೂರ ಜನರ ಮಧ್ಯಕ್ಕೆ ದೇವರು ನನ್ನನ್ನು ಕಳಿಸ್ತಾ ಇದ್ದಾನಲ್ಲ, ನಾನು ಹೇಗೆ ಹೋಗ್ಲಿ? ಒಂದು ವೇಳೆ ನಾನು ಅಲ್ಲಿಗೆ ಹೋದ್ರೆ ಅವ್ರು ನನ್ನನ್ನು ಸಾಯಿಸಬಹುದಾ? ನನ್ನ ಕೈಕಾಲು ಕತ್ತರಿಸಬಹುದಾ? ಇನ್ನು ಅನೇಕ ಭಯ ಯೋನನಲ್ಲಿ ಇತ್ತು. ಅದಕ್ಕೆ ಯೋನನು ಏನ್ ಮಾಡಿದ? ದೇವ್ರೇನು ಪ್ರತ್ಯಕ್ಷವಾಗಿ ಬಂದು ನೋಡ್ತಾನ? ಇಲ್ಲಲ್ಲ. ಅವನು ಹೇಳಿದಾನೆ, ಹೋಗು ನಿನವೆಗೆ ಹೋಗಿ ಸ್ವಾರ್ಥ ಸಾರು ಅಂತ. ಆಯ್ತು ಅಂತ ಹೇಳಿ ಆತನು ಏನ್ ಮಾಡ್ದ? ತಾರ್ಷೀಸಿಗೆ ಇಳಿದು ಹೋದ. ಆತನು ಹತ್ತಿ ಹೋಗ್ಲಿಲ್ಲ, ಆತನು ಇಳಿದು ಹೋದ. ಸ್ಟೆಪ್ ಬೈ ಸ್ಟೆಪ್ ಆತನು ಇಳಿಯುತ್ತಲೇ ಹೋದ. ಇವತ್ತು ನನ್ನ ನಿಮ್ಮ ಆತ್ಮೀಯ ವಿಶ್ವಾಸದ ಜೀವಿತದಲ್ಲಿ ದೇವರು ಒಪ್ಪಿಸಿದಂತ ಕೆಲಸವನ್ನ ನಾವುಗಳು ಮಾಡದೆ ಹೋದರೆ ದಿನದಿಂದ ದಿನಕ್ಕೆ ಯೋನನ ಹಾಗೆ ನಾವು ಸ್ಟೆಪ್ ಬೈ ಸ್ಟೆಪ್
ಆತ್ಮಿಕದಲ್ಲಿ ಕೆಳಮಟ್ಟಕ್ಕೆ ಇಳಿತಾ ಇದ್ದೀವಿ. ಇವನನ್ನು ಅಲ್ಲಿ ಆ ನಿನವೆ ಪಟ್ಟಣದ ಜನರಿಗೆ ಭಯಪಟ್ಟ. ಇವತ್ತು ನಾವಿಲ್ಲಿ ಯಾರಿಗೆ ಭಯಪಡ್ತಾ ಇದ್ದೇವೆ? ಲೋಕದಲ್ಲಿ ತಾತ್ಕಾಲಿಕವಾಗಿ ಜನರು ತಮ್ಮ ಸ್ವಾರ್ಥಕ್ಕೋಸ್ಕರ ನಿರ್ಮಿಸಿರುವಂತ ಕೆಲವು ಸಂಘಟನೆಗಳಿಗೆ ನಾವಿವತ್ತು ಭಯಪಡ್ತಾ ಇದ್ದೀವಿ. ಆ ಭಯದಿಂದ ನಾವು ಸುವಾರ್ತೆ ಸಾರ್ತಾ ಇಲ್ಲ. ಹೋಗಿರಿ ಲೋಕದ ಎಲ್ಲಾ ಕಟ್ಟ ಕಡೆಯಲ್ಲಿರುವಂತ ಜನರಿಗೆ ಏನ್ ಮಾಡ್ರಿ? ಸುವಾರ್ತೆ ಸಾರ್ರಿ. ಇದು ಯಾರು ಯಾರಿಗೆ ಹೇಳಿದ್ದು? ಕರ್ತನಾದಂತ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ. ಇವತ್ತು ಆ ಶಿಷ್ಯರು ಯಾರು? ನಾವೇ. ಹಾಗಾದ್ರೆ ಯೇಸು ಕ್ರಿಸ್ತನು ಹೇಳಿದಂತ ಆ ಅಪ್ಪಣೆಯನ್ನು ಆತನ ಶಿಷ್ಯರಾದಂತ ನಾನು ಮತ್ತು ನಾವುಗಳು ಮಾಡ್ತಾ ಇದ್ದೀವ? ಈ ಸುವಾರ್ತೆ ಅನ್ನೋದು ಅದು ಪರಲೋಕ ರಾಜ್ಯದ ಒಂದು ಸಂದೇಶ. ಈ ಸತ್ಯವೇದ ಅನ್ನೋದು ಮಾನವನಿಗೂ ದೇವರಿಗೂ ಮಧ್ಯೆ ಇರುವಂತ ಒಂದು ಲವ್ ಲೆಟರ್. ದೇವರು ಮನುಷ್ಯನನ್ನ ಪ್ರೀತಿ ಮಾಡಿ ಮನುಷ್ಯನಿಗೆ ಕಳಿಸಿದಂತ ಇಸ್ ಎ ಲವ್ ಲೆಟರ್. ಒಂದು ಹುಡುಗ ಒಂದು ಹುಡುಗಿ ಒಬ್ರನ್ನೊಬ್ರು ಪ್ರೀತಿ ಮಾಡ್ತಾ ಇರ್ತಾರೆ. ಅವ್ರು ಏನ್ ಮಾಡ್ತಾರೆ? ಪತ್ರಿಕೆಯನ್ನ ಬರೀತಾರೆ. ಈ ತರ ಲೆಟರ್ ಬರೆದ್ಬಿಟ್ಟು ಗುಪ್ತವಾಗಿ ಹುಡುಗ ಹುಡುಗಿಗೆ, ಹುಡುಗಿ ಹುಡುಗನಿಗೆ ಕೊಡ್ತಾರೆ. ಅವ್ರು ಎಲ್ಲರ ಮುಂದೆ ಹೀಗೆ ನಿಂತು ಓದ್ತಾರ? ಓದಲ್ಲ. ಒಂದ ಬಾತ್ರೂಮ್ಗೆ ಹೋಗ್ತಾರೆ, ಇಲ್ಲ ಟಾಯ್ಲೆಟ್ ರೂಮಿಗೆ ಹೋಗ್ತಾರೆ, ಇಲ್ಲ ಯಾರು ಇಲ್ಲದೆ ಇರುವಂತ ಸ್ಥಳಕ್ಕೆ ಹೋಗ್ತಾರೆ. ಅದನ್ನು ಓದಿದ್ದೇ ಓದಿದ್ದು 1 ಸಾರಿ 2 ಸಾರಿ 10 ಸಾರಿ ಪುನಃ ಅದನ್ನ ಮಡಚಿ ಜೋಪಾನವಾಗಿ ಇಡ್ತಾರೆ. ಆಲೋಚನೆ ಬಂದಾಗ್ಲೆಲ್ಲ ಪುನಃ ತೆಗೆದು ಓದ್ತಾ ಇರೋದು. ಯಾವ್ಯಾವಾಗ ಮನಸ್ಸು ಬರ್ತದೋ ಅದು ಯಾವಾಗ ಮನಸ್ಸು ಬರ್ತಾವೋ ಗೊತ್ತಿಲ್ಲ. ಮನಸ್ಸು ಬಂದಾಗ್ಲೆಲ್ಲ ತೆಗೆದು ಓದಿದೆ. ಯಾವುದು? ಲವ್ ಲೆಟರ್. ಇವತ್ತಿದ್ದು ಇನ್ನೊಂದು ಕ್ಷಣಕ್ಕೆ ಹರಿದು ಹೋಗುವಂತ ಈ ತಾತ್ಕಾಲಿಕವಾದಂತ ಲವ್ ಲೆಟರ್ ಅನ್ನ ನಾವು ಇಷ್ಟರ ಮಟ್ಟಿಗೆ ಓದ್ತಿದ್ದೀವಿ ಅಂದ್ರೆ, ದೇವರು ನಮ್ಮನ್ನ ಪ್ರೀತಿಸಿ ಪರಲೋಕ ರಾಜ್ಯದಿಂದ ನಮಗೆ ಕೊಟ್ಟಿರುವಂತ ಈ ಸತ್ಯವೆಂಬ ಲವ್ ಲೆಟರ್ ಅನ್ನ ನಾನು ನೀವೆಷ್ಟು ಸಾರಿ ಓದ್ತಾ ಇದ್ದೀವಿ? ಆತನು ನಂಬಿಕೆ ಇಟ್ಟು ನನ್ನನ್ನು ನಿಮ್ಮನ್ನು ಅನ್ಯ ಜನಾಂಗಗಳಿಂದ ಆರಿಸಿ ಪರಲೋಕ ರಾಜ್ಯದ ಸಂದೇಶವನ್ನ ಬೇರೆಯವರಿಗೆ ತಿಳಿಸಿರಿ ಅಂತ ಹೇಳಿ ಆ ಸತ್ಯವನ್ನ ನನಗೆ ನಿಮಗೆ ದೇವರು ಒಪ್ಪಿಸಿಕೊಟ್ಟಿದ್ದಾನೆ. ದೇವದೂತರ ಕೈಗೆ ಒಪ್ಪಿಸಬಹುದಾಗಿತ್ತು. ವಿತಿನ್ ಸೆಕೆಂಡ್ ಅಲ್ಲಿ ಇಡೀ ವಿಶ್ವಕ್ಕೆನೆ ವಿತಿನ್ ಸೆಕೆಂಡ್ ಅಲ್ಲಿ ಸುವಾರ್ತೆ ಸಾರಿ ಮುಗಿಸಬಹುದಾಗಿತ್ತು. ದೇವರು ಆ ರೀತಿ ಮಾಡಿಲ್ಲ. ತನ್ನ ಪರಲೋಕ ರಾಜ್ಯದ ಸುವಾರ್ತೆಯ ಸಂದೇಶ ತನ್ನ ಮಕ್ಕಳಿಂದಲೇ ನಡಿಬೇಕೆಂಬ ದೃಢ ಸಂಕಲ್ಪದಿಂದ ನನ್ನನ್ನು ನಿಮ್ಮನ್ನು ಆರಿಸಿ ನಮಗೆ ಆತನು ಈ ಜವಾಬ್ದಾರಿಯನ್ನು ಕೊಟ್ಟಿದ್ದಾನೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಆ ಜವಾಬ್ದಾರಿಯನ್ನ ನಾನು ಮತ್ತು ನಾವುಗಳು ಎಷ್ಟರ ಮಟ್ಟಿಗೆ ಮಾಡ್ತಾ ಇದ್ದೇವೆ? ನನಗೆ ಚೆನ್ನಾಗಿ ಗೊತ್ತುಂಟು. ಅನೇಕ ಕಡೆಗಳಿಗೆ ನಾನು ಕರಪತ್ರ ಹಂಚ್ಲಿಕ್ಕೆ ಹೋದಾಗ ಆ ಕರಪತ್ರವನ್ನ ಯಾರು ಮುಟ್ತಿರ್ಲಿಲ್ಲ. ನಮಗೆ ಬೈಬಲ್ ಎಲ್ಲ ಗೊತ್ತು. ಏನ್ ಗೊತ್ತು? ಬೈಬಲ್ ಎಲ್ಲ ಗೊತ್ತು. ಏನ್ ಗೊತ್ತು? ಆದಿಕಾಂಡದಿಂದ ಪ್ರಕಟಣೆವರೆಗೆ ಗೊತ್ತು. ಆಮೇಲೆ ಏನೆಲ್ಲ ಕ್ಲೋಸ್ ಆಯ್ತಲ್ಲ. ಎಸ್, ನಿಜ. ಅದಕ್ಕೆ ನನಗೆ ಒಂದು ಹಾಡು ಜ್ಞಾಪಕ ಬರ್ತದೆ. ಅಲ್ಲಿ ಈ ರೀತಿಯಾದೆ: ಕ್ರೈಸ್ತರಾದ ನಮ್ಮ ಮೇಲೆ ಬಿದ್ದ ಭಾರವು ದೊಡ್ಡದೆಂದು ಧ್ಯಾನ ಮಾಡು ರಾತ್ರಿ ಹಗಲು, ಭ್ರಾತರಾದ ಅನ್ಯರನ್ನು ಹತ್ರ ತರುವ, ಕ್ರಿಸ್ತನ ಹತ್ರ ತರುವ ಹಂಗು ನಮ್ಮದು ಅಂತೇಳಿ ದೊಡ್ಡದಾಗಿ ಹಾಡ್ತೀವಿ. ಕ್ರೈಸ್ತರಾದ ನಮ್ಮ ಮೇಲೆ ಬಿದ್ದಂತ ದೊಡ್ಡ ಜವಾಬ್ದಾರಿ ಏನು ಇದೆ? ಅನ್ಯರಾದ ಭ್ರಾತರನ್ನ ಕ್ರಿಸ್ತನ ಹತ್ರ ತರುವಂತ ಹಂಗಿನಲ್ಲಿ ನಾವು ಇದ್ದೇವೆ. ಬಟ್ ನಾವು ಇವತ್ತು ಅದನ್ನ ಮಾಡ್ತಾ ಇದ್ದೀವ? ಇಲ್ಲಿ ಯೋನನು ಏನ್ ಮಾಡಿದಾನೆ? ನಾವು ವಾಕ್ಯ ಭಾಗಕ್ಕೆ ಬರೋಣ. ಯೆಹೋವನು ಅಮಿತೆಯ ಮಗನಾದ ಯೋನನಿಗೆ, ನೀನಿದ್ದು ದೊಡ್ಡ ಪಟ್ಟಣವಾದ ನಿನೆವೆಗೆ ಹೋಗಿ ಗಟ್ಟಿಯಾಗಿ ಕೂಗ್ತಾ ಅದನ್ನು ಖಂಡಿಸು. ಮುದ್ದಿಸಬೇಡ, ಮಸ್ಕ ಹೊಡಿಬೇಡ. ಸುವಾರ್ತೆಯಲ್ಲಿ ಎಂದಿಗೂ ಡಬಲ್ ಗೇಮ್ ಇಲ್ಲ. ಖಂಡಿತ ಅದು ಇಬ್ಬಾಯಿ ಕತ್ತಿ ಆಗಿದೆ. ಹೇಳುವವನಿಗೂ ಕೇಳಿಸಿಕೊಳ್ಳುವವರಿಗೆ ಎಲ್ಲರಿಗೂ ಅನ್ವಯಿಸುವಂತ ವಾಕ್ಯನೇ ಈ ಸತ್ಯವೇದ. ಖಂಡಿಸಬೇಕು, ಗದರಿಸಬೇಕು, ಎಚ್ಚರಿಸಬೇಕು. ಆಗಲೇ ಅವರಿಗೆ ಅವರ ಪಾಪದ ಅರಿವು ಆಗುತ್ತೆ. ದೊಡ್ಡ ಪಟ್ಟಣವಾದ ನಿನೆವೆಗೆ ಹೋಗಿ ಗಟ್ಟಿಯಾಗಿ ಕೂಗುತ್ತಾ ಅದನ್ನು ಖಂಡಿಸು, ಅದರ ನಿವಾಸಿಗಳ ದುಷ್ಟತನವು ನನ್ನ ಸನ್ನಿಧಿಗೆ ಮುಟ್ಟಿದೆ ಎಂದು ಅಪ್ಪಣೆ ಮಾಡಿದನು.
ಆದ್ರೆ ಯೋನನು ಯೆಹೋವನ ಸನ್ನಿಧಿಯಿಂದ ತಪ್ಪಿಸಿಕೊಳ್ಳುವ ಹಾಗೆ ತಾರ್ಷೀಸಿಗೆ ಓಡಿ ಹೋಗಬೇಕೆಂದು ಹೊರಟು ಯೊಪ್ಪಕ್ಕೆ ಇಳಿದು ಅಲ್ಲಿ ತಾರ್ಷೀಸಿಗೆ ತೆರಳುವ ಹಡಗನ್ನು ಕಂಡು ಬಾಡಿಗೆ ಕೊಟ್ಟು ಯೆಹೋವನ ಸನ್ನಿಧಿಯಿಂದ ತಾರ್ಷೀಸಿಗೆ ಪ್ರಯಾಣ ಮಾಡಬೇಕೆಂದು ಹಡಗಿನವರೊಂದಿಗೆ ಅದನ್ನು ಹತ್ತಿದನು. ನೋಡಿ, ಇಲ್ಲಿ ಗಮನಿಸಿರಿ, ಆತನು ಎಲ್ಲಿಗೆ ಹೋಗ್ಬೇಕಾಗಿದೆಯೋ ಅಲ್ಲಿಗೆ ಆತನು ಹೋಗ್ತಾ ಇಲ್ಲ, ಎಲ್ಲಿಗೆ ಹೋಗಬಾರದು ಅಲ್ಲಿಗೆ ಆತನು ಹೋಗ್ತಾ ಇದ್ದಾನೆ. ಆತನು ಯೆಹೋವನ ಸನ್ನಿಧಿಯಿಂದ ತಪ್ಪಿಸಿಕೊಳ್ಳುವ ಹಾಗೆ ತಾರ್ಷೀಸಿಗೆ ಓಡಿ ಹೋದನು. ಮನಸ್ಸು ಮಾಡ್ದ ದೇವರ ಸನ್ನಿಧಿಯಿಂದ ದೂರ ಹೋಗ್ಬೇಕೆಂಬುದಾಗಿ ಹೇಳಿ. ಇವತ್ತು ನಾವು ನಮ್ಮ ಕ್ರಿಸ್ತಿಯ ಜೀವಿತದಲ್ಲಿ ನಾವು ಎಷ್ಟು ಸಾರಿ ಯೆಹೋವನ ಸನ್ನಿಧಿಯಿಂದ ದೂರ ಹೋಗಿದ್ದೇವೆ. ಪ್ರಾರ್ಥನೆಯ ಜೀವಿತದಿಂದ, ವಾಕ್ಯ ಅಭ್ಯಾಸದ ಜೀವಿತದಿಂದ, ಸಭೆಯಾಗಿ ಸೇರಿ ಬರುವುದರ ವಿಷಯದಲ್ಲಿ, ಕ್ರಿಸ್ತನ ವಾಕ್ಯಗಳನ್ನು ಅನುಸರಿಸಿ ನಡೆಯುವುದರ ವಿಷಯದಲ್ಲಿ, ಯಾವ ವಿಷಯದಲ್ಲಿ ನಾವು ತಪ್ತಾ ಇದ್ದೇವೆ? ಪ್ರಕಟಣೆಯ ಗ್ರಂಥ 2ನೇ ಅಧ್ಯಾಯದ 3-4 ವಚನದಲ್ಲಿ ನಾವು ನೋಡ್ತೀವಿ. ಅಲ್ಲಿ ಆತನು ಸ್ಪಷ್ಟವಾಗಿ ಹೇಳ್ತಾನೆ. ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯದ 3-4 ವಚನಗಳಲ್ಲಿ, ನಿನ್ನ ಎಲ್ಲಾ ಕೃತ್ಯಗಳನ್ನು ನಾನು ಬಲ್ಲೆನು, ನಿನ್ನ ಒಳ್ಳೆ ಕೃತ್ಯಗಳನ್ನು ಬಲ್ಲೆನು, ನಿನ್ನ ಕೆಟ್ಟ ಕೃತ್ಯಗಳನ್ನು, ಎಲ್ಲ ಕೃತ್ಯಗಳನ್ನು ಬಲ್ಲೆನು. ಆದರೆ ಅದನ್ನ ಓದ್ತೀರಾ? 2ನೇ ಅಧ್ಯಾಯ 3-4 ವಚನಗಳನ್ನ. ನೋಡಿ, ಅಲ್ಲಿ ಎಷ್ಟು ಸ್ಪಷ್ಟವಾಗಿದೆ. 4ನೇ ವಚನ ಗಮನಿಸಿರಿ. ನೋಡಿ ಅಲ್ಲಿ 3ನೇ ವಚನ, ನೀನು ತಾಳ್ಮೆಯುಳ್ಳನಾಗಿ ನನ್ನ ಹೆಸರಿನ ನಿಮಿತ್ತ ಬಾಧೆಯನ್ನು ಸಹಿಸಿಕೊಂಡು ಬೇಸರಗೊಳ್ಳಲಿಲ್ಲ, ಇದನ್ನೆಲ್ಲ ಬಲ್ಲೆನು. ಆದ್ರೆ ಮೊದಲು ನಿನಗಿದ್ದ ಪ್ರೀತಿಯನ್ನು ನೀನು ಬಿಟ್ಟು ಬಿಟ್ಟಿದೆ ಎಂದು ನಾನು ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗ್ತದೆ. ಮೊದಲು ಇದ್ದಂತ ಪ್ರೀತಿ ಈಗ ನೀನು ಇಟ್ಕೊಂಡಿಲ್ಲ. ಮೈ ಡಿಯರ್ ಯೋನಾ ಅಂತ ಹೇಳುವ ಬದಲು ಆ ಪ್ಲೇಸ್ ಅಲ್ಲಿ ನಿಮ್ಮ ಹೆಸರನ್ನ ಸೇರಿಸಿ ಅದನ್ನು ಓದಿದ್ರೆ ಹೇಗಿರ್ತದೆ? ಸ್ವಲ್ಪ ಗಮನಿಸಿರಿ. ನಿಮ್ಮ ವಾಕ್ಯ ಭಾಗದಲ್ಲಿ ಆ ಸೆಂಟೆನ್ಸ್, ಆದರೆ ವಸಂತ್ ಪೈ ಮೊದಲು ನಿಮ್ಮ ಹೆಸರನ್ನ ಆ ಪ್ರಾಂತ್ಯದಲ್ಲಿ ಸೇರಿಸಿ, ಆದರೆ ವಸಂತ್ ಪೈ ಮೊದಲು ನಿನಗಿದ್ದಂತ ಪ್ರೀತಿಯನ್ನು ನೀನು ಬಿಟ್ಟು ಬಿಟ್ಟಿದ್ದೀ ಎಂದು ನಾನು ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗ್ತದೆ. ಆದುದರಿಂದ ನೀನು ಎಲ್ಲಿಂದ ಬಿದ್ದಿದೆಯೋ ಅದನ್ನು ನಿನ್ನ ನೆನಪಿಗೆ ತಂದುಕೊಂಡು ದೇವರ ಕಡೆಗೆ ತಿರುಗಿಕೋ. ಎಸ್ ಯೋನನೇ, ನೀನು ಎಲ್ಲಿಂದ ತಪ್ಪಿ ಹೋಗಿದೆಯೋ ಅಲ್ಲಿಂದ ಎಚ್ಚೆತ್ತುಕೊಂಡು ದೇವರು ಏನು ಒಪ್ಪಿಸಿದಾನೋ ಅದನ್ನ ಪರಿಪೂರ್ಣಗೊಳಿಸುವುದಕ್ಕೆ ನೀನು ಹಿಂತಿರುಗಿ ಬರಬೇಕೆ. ಇವತ್ತು ಆ ಯೋನನ ಸ್ಥಿತಿಯಲ್ಲಿ ನಾವುಗಳಿದ್ದೇವೆ. ದೇವರ ಉದ್ದೇಶ ನಿನವೆ ಪಟ್ಟಣವನ್ನ ಸಂಪೂರ್ಣವಾಗಿ ನಾಶ ಮಾಡಬೇಕೆಂಬುದಾಗಿ ಅಲ್ಲ, ಅವರನ್ನ ಎಚ್ಚರಿಸಬೇಕು. ಒಂದು ವೇಳೆ ಅವರು ಎಚ್ಚೆತ್ತುಕೊಂಡು ಮನಮರುಗಿ ಆತನ ಕಡೆಗೆ ಬಂದು ತಮ್ಮ ಪಾಪ ಅಪರಾಧಗಳ ದೆಸೆಯಿಂದ ಅವರು ಪಶ್ಚಾತ್ತಾಪ ಪಟ್ಟು ದೇವರ ಹತ್ರ ಕ್ಷಮಾಪಣೆಯನ್ನ ಹೊಂದಿದರೆ ಖಂಡಿತವಾಗಿಯೂ ದೇವರು ಕ್ಷಮಿಸುವಂತ ದೇವರು ಅನ್ನೋದನ್ನ ಆತನು ನಿರೂಪಿಸಬೇಕಾಗಿದೆ. ಆ ಉದ್ದೇಶದಿಂದಲೇ ಆ ನಿನೆವೆ ಪಟ್ಟಣದ ಜನರ ಬಳಿಗೆ ಈ ಯೋನನನ್ನ ಕಳಿಸ್ತಾ ಇದ್ದಾನೆ. ಆದ್ರೆ ಒಬ್ಬ ವ್ಯಕ್ತಿ ಮಾಡಿದಂತ ಒಂದು ತಪ್ಪಿನಿಂದ ಎಂತಹ ಘೋರ ಅನಾಹುತಗಳು ಅಲ್ಲಿ ನಡೆಯಿತು ನೋಡ್ರಿ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ನಾವು ಸಭೆಯಾಗಿ ಕ್ರಿಸ್ತನನ್ನ